ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಸೊ ನನ್ನ ವ್ಲಾಗ್ ನೋಡುವಂಥ ಎಲ್ಲ ಹೆಣ್ಮಕ್ಳಿಗೂ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವ್ಲಾಗ್ ನೋಡದೇ ಇದ್ದವ್ರಿಗೂ ಕೂಡ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಇವತ್ತು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮಂಡ್ಯಗೆ ಹೋಗ್ತಿದ್ದೆ. ಆ್ಯಂಡ್ ಶಿಲ್ಪಂದು ಮದುವೆ ಲಾಸ್ಟ್ ವೀಕ್ ಆಯಿತು, ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಅಕ್ಕನ ಮದುವೆನೂ ಅದೇ ದಿನ ಇತ್ತು ಅಂತೇಳಿ, ಹಾಗಾಗಿ ಇವಾಗ ಗಿಫ್ಟ್ ತೊಗೊಬರೋಣ ಅಂತ ನಾನು ಮತ್ತು ನಿಸರ್ಗ ಹೋಗ್ತಿದ್ವಿ. ಅದಕ್ಕೂ ಮುಂಚೆ ನನ್ನ ಫ್ರೆಂಡ್ ಒಬ್ಬನ ಮೀಟ್ ಮಾಡಬೇಕಿತ್ತು, ಅವ್ನು ಸ್ವಲ್ಪ ಏನೋ ಕೆಲಸ ಇದೆಯಂತೆ. ಸೊ ಹಾಗಾಗಿ ಬಾ ಅಂತೇಳಿ ಕರೆದಿದ್ದ, ಅವನ್ನ ಮೀಟ್ ಮಾಡಿ ಆಮೇಲೆ ಗಿಫ್ಟ್ ತೊಗೊಂಡು ಬರೋಕ್ಕೆ ಹೋಗ್ತೀನಿ. ಆ್ಯಂಡ್ ಬಂದು ನನ್ನ ರೂಮ್ ನೋಡಿದ್ರೆ ನನಗೆ ಒಂಥರ ಆಗ್ತಿದೆ. ಅವತ್ತು ತಿರುಪತಿಯಿಂದ ಬರೋಷ್ಟರಲ್ಲೇ ನೈಟ್ ಆಗಿತ್ತಾ. ನೆಕ್ಸ್ಟ್ ಡೇ ನಾನು ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟೆ, ಇವತ್ತೇ ಬಂದಿರೋದು ಮನೆಗೆ. ಹೆಂಗೆ ಇಟ್ಟಿದ್ದೀನಿ ಅಂತಂದರೆ, ಬಂದು ರೂಮೆಲ್ಲ ಕ್ಲೀನ್ ಮಾಡಬೇಕು. ಸೊ ತುಂಬ ಕೆಲಸಗಳಿದೆ ಇವತ್ತು. ಸೊ ಹಾಗಾಗಿ ಇವಾಗ ಹೊರಡುವ. ಪಾಪ ಅವ್ನು ಕಾಯ್ತಾ ಇದ್ದಾನೆ. 6:30ಗೆ ಬರ್ತೀನಿ ಅಂದರೆ 6:20 ಆಗೋಯಿತು. ಈಗ ಫುಲ್ಲು ಬೇಗ ಹೋಗಬೇಕು. ಆ್ಯಂಡ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಏನಿದೆ ಅಂತ ನನಗೂ ಗೊತ್ತಿಲ್ಲ, ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಣ ಅಂತ. ಸೊ ನಾನಿವತ್ತು ಖುಷಿ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಯೂಶ್ವಲಿ ಲೈಕ್ ಏನಾದರೂ ಜ್ಯುವೆಲ್ಸ್ ರೆಂಟಿಗೆ ಬೇಕಂದರೆ ನಾನು ಇಲ್ಲೇ ತೊಗೊಳ್ಳೋದು, ತುಂಬ ಅಫೋರ್ಡಬಲಾಗಿ ಸಿಗುತ್ತೆ. ಆ್ಯಂಡ್ ಇದ್ರ ಅಡ್ರೆಸ್ ಬಂದು ನಿಮಗೆ RP ರೋಡ್, ಹೊಸದಾಗಿ ಓಪನ್ ಆಗಿರೋ ಟ್ರೆಂಡ್ಸ್ ಇದೆ ಅಲ್ವಾ, ಅದಕ್ಕೆ ರೈಟ್ ಸೈಡ್ಗಿದೆ. ಆ್ಯಂಡ್ ಇದು ಚರ್ಚ್ ರೋಡಲ್ಲಿ ಬರಬೇಕು. ಸೊ ಇಲ್ಲಿಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ, ಬ್ರೈಡಲ್ ಜ್ಯುವೆಲ್ಸ್ ಎಲ್ಲ ಸಿಗುತ್ತೆ. ಮೇಲ್ಗಡೆ ಫ್ಲೋರಲ್ಲಿದೆ, ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸುರಕ್ಷಿತ್ ಅಂತ ಹೇಳಿ ನನ್ನ ಫ್ರೆಂಡು. ಸೊ ನಾನು ಮತ್ತು ಇವತ್ತು ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಬೇಕಂತ ಹೇಳ್ದೆ. ಸೊ ಹಾಗಾಗಿ ನಾನು ಇವನ ಜೊತೆ ಬಂದಿದ್ದೀನಿ. ಹೇಳೋ ನನ್ನ ಚಾನಲ್ ಬಗ್ಗೆ. ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ ಅಷ್ಟೇ. ಇವತ್ತು ಇವನು ನನ್ನ ಚಾನಲ್ ನೋಡಿಕೊಂಡೆ ನನ್ನ ಕರ್ಕೊಂಡು ಬಂದಿರೋದು. ಬಾ, ನಿನ್ನಿಂದ ಸ್ವಲ್ಪ ಕೆಲಸಗಳಿದೆ ಮುಗಿಸೋಣ ಅಂತ ಹೇಳಿ. ಖಂಡಿತ. ಸೊ ಇವಾಗ ಮೆನ್ಸ್ ವೇರಲ್ಲಿ ಹುಡುಗಿರಿಗೆ ಟೀ ಶರ್ಟ್ನ ಹುಡುಕ್ತಿದ್ದೀವಿ ನಾವು. ಆ್ಯಕ್ಚುಲಿ ಚೆನ್ನಾಗಿದೆ ಇಲ್ಲಿ ಟೀ ಶರ್ಟ್ಸ್. ಹುಡುಗರ ಹತ್ರ ಬಂದು ತೊಗೊಂಡೇ ಚೆನ್ನಾಗಿ ಸಿಗುತ್ತೆ. ಯಾಕೆಂದರೆ ಲೈಕ್ ವಿಮೆನ್ಸ್ ಸೆಕ್ಷನಲ್ಲಿ ನೋಡಿದ್ರೆ ಸ್ವಲ್ಪ ತಿನ್ನಿರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಇಲ್ಲಿ ಬಾಯ್ಸ್ ಸೆಕ್ಷನ್ಸಲ್ಲಿ ಸ್ವಲ್ಪ ತಿಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಕಲೆಕ್ಷನ್ಸ್ ತುಂಬ ಇರುತ್ತೆ ಹುಡುಗರ ಸೆಕ್ಷನಲ್ಲಿ. ಸೊ ಹಾಗಾಗಿ ನೋಡ್ತಾ ಇದ್ವಿ. ನಾನು ತಗೋಬೇಕು ಅಂತ ಅನ್ಕೋತೀನಿ, ಬಟ್ ಕಂಟ್ರೋಲ್ ಮಾಡ್ಕೋತೀನಿ. ನಾನು ಈ ಡೈಲಿ ಶಾಪಿಂಗ್ ಹೋಗ್ತಾ ಇದ್ದೀನಿ, ಸೊ ತಗೋಬಾರ್ದು ಅಂತ ಅಷ್ಟೇನಾ. ಇವಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ರೀಸೆಂಟಾಗಿ ನಾನು ಒಂದು ಮನೆ ಮೇಲೆ ಕರ್ನಾಟಕದ್ದು ಮ್ಯಾಪ್ದು ಪೇಂಟಿಂಗ್ ಮಾಡ್ತಿರೋ ವೀಡಿಯೋ ಹಾಕಿದ್ದೆ ಅಲ್ವಾ, ಅದು ಇವ್ರ ಮನೆಯೇ. ಇವ್ರ ಮನೆಗೆ ಗೃಹಪ್ರವೇಶಕ್ಕೆ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಕಲ್ಲಿ ಫ್ರೀ ಮಾಡ್ಕೊಂಡು ನಿಜ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆ ಫುಲ್ ವಿಡಿಯೋ ಎಲ್ಲ ಇವರೇ ಮಾಡ್ತಾರೆ. ತೋರಿಸ್ತೀನಿ. ಮನೆ ಫುಲ್ ಓಪನಿಂಗಿಂದ ಹಿಡಿದು ಕ್ಲೋಸ್ವರೆಗೂ ಇವರೇನೆ ಮಾಡ್ತಾರೆ. ಎಲ್ಲ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇನ್ಸ್ಟಾ ಐ ಡಿ ಹೇಳು. ಓಮ್ ಟೂರ್ ಇನ್ಸ್ಟಾಗ್ರಾಮ್ ಐ ಡಿ ಹೇಳು. ಇವೊಂದೊಂದು ವೀಡಿಯೋ ವೈರಲ್ ಬೇರೆ ಆಗಿದೆ, ಅದೇ ಮನೆದು ಪೇಂಟಿಂಗ್ ವೀಡಿಯೋ ವೈರಲ್ ಆಗಿದೆ. ಸೊ ಐ ಡಿ ಹೇಳಿದೆ ಅಲ್ವಾ, ಹೋಗ್ಬಿಟ್ಟು ಅವ್ನ ಐಡಿಯಲ್ಲಿ ಚೆಕ್ ಮಾಡಿ. ಇವ್ರ ಯೂಟ್ಯೂಬ್ ಚಾನಲ್ ಬರುತ್ತೆ, ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಿಗರ್ನ ಎಲ್ಲೋ ನೋಡಿರೋ ಥರ ಇದೆಯಲ್ಲ ಮಹಾಪ್ರಭು. ನೀವೇನಿಲ್ಲಿ ನೋಡಕ್ಕೆ ನೋಡಿ ಫ್ರೆಂಡ್ಸ್, ಎಣ್ಣೆ ಹಚ್ಕೊಂಡು ಮಲಗಿದ್ದೀಗ ಎದ್ದು ಬಂದವಳೆ ಅಕ್ಕ. ಶಾಕ್ ಆಗ್ಬಿಟ್ಲವಳು. ಏನಮ್ಮ ಫುಲ್ ಶಾಪಿಂಗ್ ಜೋರು. ಹಾಯ್ ಫ್ರೆಂಡ್ಸ್, ಈ ಕಡೆ ಬನ್ನಿ, ಕಾಣ್ತಾ ಇಲ್ಲ. ಐ ಆಮ್ ಗುಡ್. ನೀವು ಹೆಂಗಿದ್ದೀರಾ? ಸೂಪರ್ ಆಗಿದ್ದೀವಿ. ನೀವು ಹೆಂಗಿದ್ದೀರಾ? ಏನದು ಕೊಡು ನೋಡೋಣ. ನಾವು ನೋಡ್ಕೊಳ್ಳಿ, ಓಪನ್ ಮಾಡಿ. ಝೂಡಿಯೋ ನಾನು ನೆನ್ನೆ ಹೋಗಿದ್ದೆ. ಝೂಡಿಯೋಗೆ ಹೋಗಿ 2,000 ಬ್ಲೇಡ್ ಹಾಕ್ಸ್ಕೊಂಡು ಬಂದೆ. ಸೂಪರ್. ನಿಂಗೆ ಹೇಳಿದಲ್ಲ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೈಜ್ ದೊಡ್ಡ ಅನಿಸ್ತಾ ಇಲ್ವಾ? ಅವಳು ನಿನಗೆ ತಂದಿಲ್ಲ. ನಂದು ಇಬ್ರದ್ದು ಕಾಲ್ ಬಂದೆ. ನಾವು 3 ಜನ ಇವಾಗ ಪೇಟೆ ಬೀದಿಯಲ್ಲಿ ರತನ್ ಜ್ಯುವೆಲ್ಲರ್ಸ್ ಅಂತಿದೆ ಅಲ್ವಾ, ತುಂಬ ವರ್ಷದಿಂದ ಇರುವಂಥ ಶಾಪ್ ಆ್ಯಂಡ್ ಫೇಮಸ್ ಕೂಡ. ಸೊ ಇಲ್ಲಿಗೆ ಬಂದಿದ್ದೀವಿ, ಬೆಳ್ಳಿಯಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ. ಸೊ ತೋರಿಸ್ತೀನಿ. ಸೊ ಇಷ್ಟೊಂದು ಕೊಟ್ಟಿದ್ದಾರೆ, ಇದೆಲ್ಲ ಸ್ವಲ್ಪ ದೊಡ್ಡ ಆಯಿತು. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಯಾವುದು ಅಂತ.
ನಿಂದು ಯಾವುದೇ ನಿಸರ್ಗ ಇದನ್ನು ಸೆಲೆಕ್ಟ್ ಮಾಡಿದಾಳೆ. ನೀನು ಮಧ್ಯಾಹ್ನ ನಂದು ಇದೇನೇನೆ. ಸೊ ವೋಟಿಂಗ್ಸ್ ಇರೋದು ಇದಕ್ಕೇನೆ. ಸೊ ವಿಲ್ ಗೋ ವಿತ್ ದಿಸ್. ಸೊ ನಾವಿವಾಗ ಅಲ್ಲಿ ಕುಂಕುಮದ್ದು ಅರ್ಶಿನ ಕುಂಕುಮದ ಬಟ್ಲು ತೊಗೊಂಡ್ವಿ. ಇವಾಗ ಇಲ್ಲಿ ಶ್ರೀ ವಿಠಲ ಸಮುದಾಯ ಭವನ ಇದೆ, ಗುರುಶ್ರೀ ಥಿಯೇಟರ್ ಪಕ್ಕ ಆ್ಯಂಡ್ PS ಕಾಲೇಜ್ ಆಪೋಸಿಟ್ಟು. ಸೊ ಇಲ್ಲಿ ಸೇಲ್ ಇದೆ, ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡೋಣ ಏನೇನಿರುತ್ತೆ ಅಂತ. ಇವಳು ಅಡ್ರೆಸ್ ಗೊತ್ತಿಲ್ದಿರ ಬೇರೆ ರೋಡ್ಗೆ ಹೋಗಿದ್ಲು, ಹಂಗಾಗಿ ಇವಳಿಂದ ಲೇಟ್ ಆಯಿತು. ನೀನು ಎಷ್ಟು ವರ್ಷದಿಂದ ಮಂಡ್ಯಲ್ಲಿದ್ಯಾ? ನಾನಾ ಹಾಂ 26 ವೇಸ್ಟು, ನ್ಯಾಷನಲ್ ವೇಸ್ಟ್ ನೀನಿರೋದು. ಯಾಕಮ್ಮ ತಪ್ಪು ಅಡ್ರೆಸ್ ಗೊತ್ತಿಲ್ಲ ಅದಕ್ಕೆ. ಇಲ್ಲಿ ಪಂಜಾಬ್ ಅದು ಪಾಂಡುರಂಗ ಈ ಕಡೆ ಇರೋದು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ. ಜನಸಾಗರ ಏನು ತಗೊಂತೀಯಾ? ನೀನು ತೆಗೊಟ್ಟೆ ಎಲ್ಲ ತೆಗ್ಸಿ. ಇವಳೇನು ತೊಗೊಳೋದು ಬೇಡ, ಇವಳು ಆಲ್ರೆಡಿ ಝೂಡಿಯೋಗೆ ಹೋಗಿ ಖರ್ಚು ಮಾಡ್ಕೊಂಡು ಬಂದಿದ್ದಾಳೆ. ಮಗು ಇದು ಟ್ಯೂಬ್ ಟಾಪು, ತೋಳಿರಲ್ಲ ಜಸ್ಟ್ ಹಿಂಗೆ. ಮೇಲೆ ಒಳಗಡೆ ಟ್ಯಾಂಕ್ ಟಾಪ್ ಹಾಕೊಂಡು ಹಾಕೊಳ್ಳೋಣ. ಇದು ನನಗಂತೆ ಅರ್ಧೋಗಿದೆ, ಅದಕ್ಕೆ ಅವ್ರು ಇಟ್ಟಿರೋದು. ಅರೆ ಎಲ್ಲ ಬ್ಲೂನೇ ಆಗಿಬಿಡುತ್ತೆ ನನಗೆ. ನಿಸರ್ಗ, ವೈ ಕಾಂಟ್ ಯು ಟ್ರೈ ದಿಸ್? ಏನೇ ಇದು ಚೆನ್ನಾಗಿರೋವೆಲ್ಲ ನಿನಗೆ ಸಿಗ್ತಾವಲ್ಲ, ಏನು ಸಮಾಚಾರ? ಬೇಡಪ್ಪ. ಶೋ ಯುವರ್ ಸೆಲ್ಫ್ ಮೋರ್ ಲವ್. ಝೂಡಿಯೋದು ಝೂಡಿಯೋ ಅಂತಿದ್ಯಲ್ಲ ಅಕ್ಕ ಸುಮ್ಮನೆ ಅದು ಹಾಕೋದು. ಝೂಡಿಯೋದು ಇರ್ಬೋದೇನೋ, ಯಾರಿಗೆ ಗೊತ್ತು. ಅಯ್ಯೋ ಇಲ್ಲ ಕಣೋ, ಎಷ್ಟೊಂದಕ್ಕಿದೆ ನೋಡು ಝೂಡಿಯೋ ಅಂತ. ಲೀಕೂಪರ್ ಅಕ್ಕ ಮೇ ಬಿ ಇದೆಲ್ಲ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಿ ಮೇ ಬಿ ಥ್ರಿಫ್ಟ್ ಕ್ಲಾತಿಂಗ್ ಅನ್ಸುತ್ತೆ ಇದು. ಇರ್ಬೇಕನ್ಸುತ್ತೆ. ನಮಗೂ ಗೊತ್ತಿಲ್ಲ. 99 ಅಲ್ವಾ, ಹಾಕೋದು ಒಂದ್ಸಲ. ಚೆನ್ನಾಗಿದೆ ತಗೊಳ್ಳೆ. ನೈಸ್. ಸೀರಿಯಸ್ಲಿ ಚೆನ್ನಾಗಿದೆ. ಅದನ್ನ ಸೈಡ್ ಕಟ್ ಕ್ರಾಪ್ ಟಾಪಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕ್ರಾಪ್ ಸ್ಕರ್ಟಿಗೆ. ಎಸ್, ಇಟ್ಸ್ ನೈಸ್, ಯು ಕ್ಯಾನ್ ವೇರ್. ಅದೇ ಡಬಲ್ XL ಚೆನ್ನಾಗಿದೆ. ಡಬಲ್ XL ಇದು ಎಲ್ಲ ಕಣೆ ಆಗುತ್ತಲ್ವಾ? ಆಗುತ್ತೆ. ಇರಲಿ, ಆಮೇಲೆ ನೋಡು. ಸಾಕಾ? ಏನು ಬ್ಲಾಗ? ನಾನೊಂದು 3 ಟಾಪ್ ತೊಗೊಂಡಿದ್ದೀನಿ. ನಿಂದು 3ಏನೆ? ಅವಳದು 2 ಶಾರ್ಟ್ಸ್ ಇದೆ. ಎಷ್ಟೊತ್ತಾಯ್ತು ಗೊತ್ತಾ, ನಾವಿಲ್ಲಿ ನಿಂತ್ಕೊಂಡು 20 ಮಿನಿಟ್ಸ್ ಆಯಿತು. ಮುಂದಕ್ಕೆ ಜನನೇ ಹೋಗ್ತಾ ಇಲ್ಲ. ಇವಳಿಗೆ ಹೊಟ್ಟೆ ಹಸುವಾಗ್ತಿದ್ಯಂತೆ, ಇವಳಿಗೆ ಏನೂ ಆಗ್ತಾ ಇಲ್ಲ. ಯಾಕೆ ನನ್ನೇ ಫೋಕಸ್ ಮಾಡ್ತಾ ಇದೆಯಾ ಇವತ್ತು? ಬಡಿ ಕಟ್ಟಿಲ್ಲ. ಬಾ 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 ಹೋಗೋಣ, ನಮ್ಮನೆಗೆ ಹೋಗೋಣ. ಬರ್ತೀಯಾ? ಈಗಲೇ ಎಷ್ಟು ಜನ ಹುಡುಗಿರು ಫ್ಯಾನ್ಸ್ ಅಲ್ಲೋ ನಿಂಗೆ. ಬಾಯ್ ಮಾಡು, ಬಾಯ್ ಮಾಡಿಸಿ. ಎಷ್ಟು ತಿಂಗಳು? 9 months. ಸೊ ನಾವಿಲ್ಲಿ ಊಟ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ಸಖತ್ ಫೇಮಸ್ ಆಯಿತಾ, ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಲೊಕೇಶನ್ ಬಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆಯಲ್ಲ, ಅದ್ರ ಆಪೋಸಿಟ್, ಕನಕ ಸಮುದಾಯ ಭವನ ಪಕ್ಕ. ಸೊ ಅವಳು ಪೂರಿ ತೊಗೊಂಡಿದ್ದಾಳೆ, ಅನನ್ಯ ಇಡ್ಲಿ, ನಾನು ರೈಸ್ ಬಾತ್ ತೊಗೊಂಡಿದ್ದೀನಿ. 3 ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ. ನನಗೆ ಮೇಲೆ ಹೋಗ್ಬಿಟ್ಟವ್ರೆ. ಮೇನೇನು ಮಾಡ್ತಿದ್ದೀರಾ? ಎಲ್ಲಿ ಬಿದ್ದೈತೆ? ಓಹೋ, ಏನ್ರವ ಅಕ್ಕಾರೇ,
ವಾಟ್ ಈಸ್ ದಿಸ್ ಅಕ್ಕಾರೆ? ನೋಡಿ ಫ್ರೆಂಡ್ಸ್, ನಾವು ಮನೇಲಿ ಬಟ್ಟೆ ಒಗೆಯೋಕ್ಕೆ ಅಂತ ಮಾಡ್ತಿರೋದ್ರ ಮೇಲೆ ಅಮ್ಮ ಮಕ್ಕಳು ಮಲ್ಕೊಂಡಿದ್ದಾರೆ, ಕತ್ಲೇಲಿ ಕಾಣ್ತಾ ಇಲ್ಲ. ಇಷ್ಟೊತ್ತಿಗೆ ನನ್ನ ತಂಗಿ ಕಿಚ್ಚಿಡ್ತಿದ್ಲು, ಇಮಾ ನಮ್ಮ ಪಲ್ಲಿ ಬಿದ್ದಿದೆ, ಸತ್ತೋಗ್ಬಿಟ್ಟೈತೆ ಅದು. ಈಗ ನನ್ನ ತಂಗಿ ಅದನ್ನು ಊತಾಕ್ಬಿಟ್ಟು ಅದು ತಿಥಿ ಮಾಡ್ತೀಯಾ? ನಿಂತಿತಿ ಮಾಡ್ತೀನಿ. ಮಮ್ಮಿ, ಯು ಹ್ಯಾವ್ ಟು ಟೆಲ್ ಸಮಥಿಂಗ್ ಟು ಆರ್. ನಡಿ ಪಾಪು, ಹೋಗಮ್ಮ, ನಾವು ಬರ್ತೀವಿ. ನಡಿ ಪಾಪು. ಸೊ ನಾನು ಈಗಷ್ಟೇ ಮನೆಗೆ ಬಂದೆ ಆ್ಯಂಡ್ ಸೇಲಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಅದು ಬಂದು ಕ್ಲಿಯರೆನ್ಸ್ ಸೇಲ್ ಆಯಿತಾ. 99, 49 ಈ ಥರ ಏನೇನೋ ಟೀ ಶರ್ಟ್ಸ್ ಇರ್ತಿತ್ತು. ಆ್ಯಂಡ್ ಗರ್ಲ್ಸಿಗೆ 1 ಪೀಸ್ ಡ್ರೆಸ್ಸು ಆ್ಯಂಡ್ ಹುಡುಗರಿಗೂ ಅಷ್ಟೇ ಟೀ ಶರ್ಟ್ಸು, ಬಾಟಮ್ಸು, ಶೂಸ್ ಎಲ್ಲ ಇರ್ತಿತ್ತು. ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾಯ್ತಲ್ಲ, ಸೇಲಲ್ಲೆಲ್ಲ ಹೋದರೆ ನಿಧಾನವಾಗಿ ಹುಡುಕ್ಬೇಕು, ನಮಗೆ ಅಷ್ಟು ಪೇಷನ್ಸ್ ಇಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಆ್ಯಂಡ್ ನಾನು ಫಸ್ಟು ಈ ಒಂದು ಟಾಪ್ ತೊಗೊಂಡೆ, ಬ್ಲೂ ಕಲರ್. ಅಂದರೆ ನಿಮಗೆ ಸ್ಲೀವ್ಸ್ ಒಂದು ಕಡೆ ಬರುತ್ತೆ, ಈ ಥರ ಕಾಣುತ್ತೆ. ಇದು ಒಂದು ಟಾಪ್ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಅದೇ ಥರ ಪಿಂಕ್ ಕಲರ್, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದು ನನ್ನ ತಂಗಿಗೆ ಅಂತ ತೊಗೊಂಡೆ, ಇದು ನನಗೆ ಆಯಿತಾ. ಒಂದು ಕಡೆ ಸ್ಲೀವ್ಸ್ ಇರುತ್ತೆ, ಒಂದು ಕಡೆ ಇರಲ್ಲ. ಆ್ಯಂಡ್ ನೆಕ್ಸ್ಟು ಜಿಮ್ ವೇರಿಗೆ ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡೆ. ಎಲ್ಲ ಕೂಡ 99 ಅಷ್ಟು, 297 ಏನೋ ಆಯಿತು. ಸೊ ಅವರು 300 ಅಂತ ಬಿಲ್ ಹಾಕಿದ್ರು ಆಯಿತಾ. ನಾನು 300 ಎಂತಕ್ಕೆ, 99 ಅಲ್ವಾ ಅಂತ 297 ಪೇ ಮಾಡಿದ್ರೆ ಅವ್ರು ಹಿಂದಿಯಲ್ಲಿ ಮಾತಾಡ್ಕೊಂಡು ಹಾಕ್ತಿದ್ರು. ₹3 ಬಿಟ್ಬಿಟ್ಟು ಹಾಕಿದ್ದಾರೆ ಇವರು, ಬರೀ 297 ರೂಪಾಯಿ ಅಂತ. ಸೊ ನಾನು ಹಾಗೆ ಪೇ ಮಾಡಿದೆ, ನಿಸರ್ಗನೂ ಹಾಗೆ ಮಾಡಿದ್ಲು. ಅವಳು ಒಂದು 2 to 3 ಟಾಪ್ಸ್ ಏನೋ ತೊಗೊಂಡ್ಳು. ಆ್ಯಂಡ್ ಅಲ್ಲಿಂದ ನಾವು ಹಂಗೆ ಅದ್ರ ಪಕ್ಕನೇ ಫುಡ್ ಟ್ರಕ್ಸ್ ಇರುತ್ತೆ, ಅಲ್ಲೇನೋ ತಿನ್ಕೊಂಡು ಹೋಗೋಣ, ಹೆಂಗಿದ್ರು ಲೇಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ಒಂದು ಬ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ಹೇಳಿದ್ದಲ್ಲ ನನ್ನ ತಂಗಿ, ನಾನು ಇನ್ನೂ ಆಫೇ ಮಾಡಿರಲಿಲ್ಲ.